ಸೊ ಆಗುತ್ತಾ ಇಲ್ವಾ? ಆಗದಾದ್ರೆ ಹೇಗೆ ಮಾಡಬೇಕು, ಸ್ಪೆಷಲ್ ರೂಲ್ ತರಬೇಕಾ? ಇದೆಲ್ಲದೂ ಕೂಡ ಆಗಲಿಲ್ಲ ಅಂದ್ರೆ ಕಾನೂನು ನ್ಯಾಯಾಲಯದ ಮೂಲಕ ಕಾನೂನು ಹೋರಾಟ ಮಾಡಲಿಕ್ಕೂ ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘ ಮುಂದೆ ಬರುತ್ತೆ. ಅದಕ್ಕೆ ಏನು ಫೀಸ್ ಕೊಡಬೇಕು? ಮನೆ ಟೀಚರ್ಸ್ ಹೇಳ್ತಾ ಇದ್ರು ಸರ್ ಫೀಸ್ ಎಲ್ಲ ಕೂಡ ನಾವು ಕೊಡ್ತೀವಿ ಅಂತ. ಯಾವುದೇ ಶಿಕ್ಷಕರು ನಮ್ಮ ಸರ್ಕಾರಿ ನೌಕರ ಸಂಘ ಇರೋವರೆಗೆ ₹1 ತಮ್ಮ ಜೇಬಿಂದ ಯಾರು ಹಾಕಕ್ಕೆ ಬಿಡಲ್ಲ. ನಾವು ಸಂಘದಿಂದ ನಾವು ಹೋಗೋಣ, ಪ್ರಶ್ನೆನೇ ಇಲ್ಲ. ನಾನು ಹೇಳಿದ್ನಲ್ಲ, ಅದು 25 ಲಕ್ಷ 50 ಲಕ್ಷ ಫೀಸ್ ಆಗಲಿ, ಅಡ್ವೊಕೇಟ್ ಫೀಸ್ ನಾವು ಕೊಡಿಸ್ತೇವೆ, ಯೋಚನೆ ಮಾಡೋದು ಬೇಡ. ಯಾಕಂದ್ರೆ ಶಿಕ್ಷಕರು ಈ ಸಂಘಟನೆಯ ಭಾಗ. ಈ ಸಂಘಟನೆ ಅಸ್ತಿತ್ವಕ್ಕಾಗಿ, ಸಂಘಟನೆಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಹೋಗಿ ಸೇರೋರಿದ್ರೆ ಅದು ಬಹುಪಾಲು ಶಿಕ್ಷಕರು ಅವರ ಕೊಡುಗೆಯಾಗಿ ಈ ಸಂಘಟನೆ ಕೆಲಸ ಮಾಡುತ್ತೆ. ಅದರಲ್ಲೇನಿದೆ ಸರಿಯುವಂತ ಪ್ರಶ್ನೆ ಇಲ್ಲ. ಅವತ್ತಿನ ದಿವಸ ನಿಮ್ಮೆಲ್ಲ ಯಾರ್ಯಾರು ಇದ್ದೀರಾ ಎಲ್ಲರೂ ಕೂಡ ಬಸ್ಗಳನ್ನು ಮಾಡ್ತೇವೆ. ಮ್ಯಾಕ್ಸಿಮಮ್ ಬೆಂಗಳೂರು ಅರ್ಬನ್ ಸಚಿವಾಲಯ ಇರ್ಬೋದು, BBMP ಪ್ಲಸ್ ಇಲ್ಲಿ ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಮಂಡ್ಯ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕು. ಇದು ಒಂದು. ಮತ್ತೆ ಬೇರೆ ಕಡೆಯಿಂದನೂ ಕೂಡ ಬಸ್ ವ್ಯವಸ್ಥೆಗಳನ್ನು ಮಾಡ್ತವೆ, ಅಲ್ಲೂ ಕೂಡ ತಾವೆಲ್ಲ ಬನ್ನಿ. ಇನ್ನೂ ಕೆಲವರು ಇನ್ನೇನೋ ನಿರೀಕ್ಷೆ ಇಲ್ಲ ಅಂದ್ರೆ ಆಗಿಲ್ಲ, ಟ್ರೈನ್ ಮಾಡ್ಕೊಂಡ್ ಬನ್ನಿ, ಬಸ್ಸಲ್ಲಿ ಬನ್ನಿ, ಆರಾಮಾಗಿ ಬನ್ನಿ. 2 days ಇದಿದೆ. ಆ ಸೆಮಿನಾರಲ್ಲಿ ಎಕ್ಸ್ಪರ್ಟ್ಸ್ಗಳೆಲ್ಲ ಮಾತಾಡ್ತಾರೆ, ವಿಷಯ ತಿಳ್ಕೊಳ್ಳಿ, ಯಾವ ಮುಂದಿನ ಹೆಜ್ಜೆ ಇಡಬೇಕು ಮತ್ತೆ ಯಾವ ರೀತಿ ಅಪೀಲ್ ಮಾಡಬೇಕು ಅನ್ನೋದನ್ನ ಒಂದು ನೋಟ್ ಕೂಡ ನಾವು ಸರ್ಕಾರಕ್ಕೆ ವೇದಿಕೆಯಲ್ಲಿ ಕೊಡ್ತೀವಿ. ಅವತ್ತು ಎಜುಕೇಶನ್ ಮಿನಿಸ್ಟರ್ ಕೂಡ ನಾವು ಇನ್ವೈಟ್ ಮಾಡ್ತೇವೆ ಅವತ್ತು ಅನ್ನೋದನ್ನು ಕೂಡ ತಮಗೆ ಹೇಳ್ತಾ, ಅವತ್ತಿನ ಸಭೆ ಈ ಎಲ್ಲ ವಿಚಾರಗಳಿಗೂ ಕೂಡ ಒಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ವೇದಿಕೆ ಆಗಲಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭ ಹೇಳ್ತಾ, ಅವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡುವಂಥ ಕೆಲಸವನ್ನು ಕೂಡ ನಾವು ನೀವೆಲ್ಲ ಕೂಡ ಸೇರ್ ಮಾಡೋಣ. ಈ ವಿಷಯಗಳಿಗೆ ನಾನು ಹೇಳೋದಿಷ್ಟ, ನಾವೆಲ್ಲ ಅರೇಂಜ್ಮೆಂಟ್ ಮಾಡಿರ್ತೀವಿ. ನೀವು ಅಲ್ಲಿಂದ ಜನಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನಾಳೆ PhD ಆಗಲಿಲ್ಲ ಸರ್, NPS ಆಗಲಿಲ್ಲ, ನಾನೇನು ಮಾಡೋಕ್ಕಾಗಲ್ಲ. ನೀವು ಜನ ಕರ್ಕೊಂಬರೋದು ನಿಮ್ಮ ಕೆಲಸ. ಈಗ ಏನು ಗೊತ್ತಾ, ನೋಡಿದ್ರಲ್ಲ ಇವತ್ತು ನಾವು ನಿರೀಕ್ಷೆ ಇತ್ತು ಬೇರೆ ಥರ ಆರ್ಡರ್ ಬರ್ತಿದ್ರೆ ನಮ್ಮ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ. ನಮಗೆಲ್ಲ ಯಾವ್ದು ಅವಶ್ಯಕತೆ ಇದೆ ನಾವು ಬರುವಂಥ ವ್ಯವಸ್ಥೆಗಳಾಗ್ತದೆ, ಅದಾಗಬಾರ್ದು. ಸಂಘಟನೆ ಜವಾಬ್ದಾರಿ ಇರೋರು ಬರಬೇಕು, ಅವಶ್ಯಕತೆ ಇರೋನು ಬೇಕು, ಅವಶ್ಯಕತೆ ಇಲ್ಲರೂ ಸಂಘಟನೆಗೋಸ್ಕರ ಬರಬೇಕಾಗ್ತದೆ. ಯಾಕಂದ್ರೆ ಮುಂದೆ ನನಗೆ ಸಮಸ್ಯೆ ಬರ್ಬೋದು, ಆಗ ಸಂಘಟನೆ ಬೇಕಾಗ್ತದೆ. ಆ ವಿಚಾರದಲ್ಲಿ ಇವತ್ತಿನ ಸಭೆ ಇಷ್ಟು ತೀರ್ಮಾನಗಳನ್ನ ತೆಗೆದುಕೊಳ್ಳಿಕ್ಕೆ ತಾವು ಸರ್ವಾನುಮತದ ನಿರ್ಣಯವನ್ನು ಕೊಡಬೇಕು ಅಂತೇಳಿ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಖಂಡಿತ ಬೆಂಬಲ ಇದೆ ಸರ್ ಹೇಳ್ತಾ, ಕೆಲವರೆಲ್ಲ ಸಹಜವಾಗಿ ಅಂದ್ಕೊಳ್ತಾರೆ 29 ಸ್ಟ್ರೈಕ್ ಕರೆದಿದ್ರು ಹಾಗೆ ನೋಡ್ರಿ.